ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ದೆಹಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹೈಕಮಾಂಡ್ ಕೇರಳಿ ಕೆಂಡ ಮಂಡಲವಾಗಿದೆ. ಯಾಕೆ? ಹನಿ ಟ್ರ್ಯಾಪ್. ಒಂದು ರಿಪೋರ್ಟ್. ಹನಿ ಕಹಾನಿ ಕೇಳಿ ಹೈಕಮಾಂಡ್ ಫುಲ್ ಗರಂ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟ ಶಾಸಕರಿಗೂ ಶಾಕ್. ಹನಿ ಟ್ರ್ಯಾಪ್ ಕಹಾನಿ. ಕೆಪಿಸಿಸಿ ಪಟ್ಟಕ್ಕಾಗಿ ಪೈಪೋಟಿ, ಕುರ್ಚಿ ಜಟಾಪಟಿ, ಇಷ್ಟೆಲ್ಲ ಕಚ್ಚಾಟವೀಗ ರಾಷ್ಟ್ರ ರಾಜಧಾನಿ ತಲುಪಿದೆ. ಅರ್ಧ ಸರ್ಕಾರವೇ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವರದಿ ಒಪ್ಪಿಸುತ್ತಿದ್ದಾರೆ. ಇದೇ ವೇಳೆ ಹನಿ ಕಹಾನಿ ಕೇಳಿ ವೇಣುಗೋಪಾಲ್ ಗರಂ ಆಗಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳಿಂದ ಹರಿದು ಬಂದಿದೆ. ರಾಜಣ್ಣ ಬಗ್ಗೆ ವೇಣುಗೋಪಾಲ್ ಅಸಮಾಧಾನ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ 1-to-1 ಸಭೆ ನಡೆಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸಿಎಂ ಮುಂದೆ ಕರ್ನಾಟಕದ ಹನಿ ಗದ್ದಲವನ್ನ ಪ್ರಸ್ತಾಪಿಸಿ ಶಾಸನಸಭೆಯಲ್ಲಿ ರಾಜಣ್ಣ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಕ್ಕೆ ವೇಣುಗೋಪಾಲ್ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಅಭವ ನಾಗೇಂದ್ರಗೆ ಲಾಟ್ರಿ. ಸಂಪುಟದಲ್ಲಿ ನಾಗೇಂದ್ರಗೆ ಅವಕಾಶ ಮಾಡಿಕೊಡಬೇಕು ಎಂದು ತೀರ್ಮಾನಿಸಲಾಗಿದೆ. ಯಾಕಂದ್ರೆ ನಾಗೇಂದ್ರ ವಿಚಾರದಲ್ಲಿ ಈ ಹಿಂದೆಗೆ ನಿರ್ಧಾರ ಆಗಿತ್ತು. ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಬೇರೆ ಸಂದೇಶ ರವಾನೆಯಾಗುತ್ತೆ. ಆದ್ದರಿಂದ ಸರ್ಕಾರದ 2ನೇ ವರ್ಷ ಆಚರಣೆ ಬಳಿಕ ಸಂಪುಟಕ್ಕೆ ಕೈ ಹಾಕೋಣ ಎಂದು ರಾಹುಲ್ ಗಾಂಧಿಗೆ ಸಿದ್ದು ತಿಳಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರವೂ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ರಾಹುಲ್ ಗಾಂಧಿ ಭೇಟಿ ವೇಳೆ ಸಿದ್ದು ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಮಾಡಿದ್ದಾರಂತೆ. ಕೆಪಿಸಿಸಿ ಪಟ್ಟ ತ್ಯಾಗದ ಮಾತನಾಡಿದ ಡಿಕೆಶಿ. ಪಾರ್ಟಿ ಏನ್ ಹೇಳಿದ್ರೆ ನಾವು ಕೇಳ್ಕೊಂಡು 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅಂತ ಬಹಳ ಇಂಪಾರ್ಟೆಂಟ್. ಅಂತಿಮವಾಗಿ ಅವ್ರು ಮಾಡಬೇಕಲ್ಲ, ಯಾಕಂದ್ರೆ ಅವ್ರು ಆಲ್ ಓವರ್ ಇಂಡಿಯಾ ಬೇಸ್ ಮ್ಯಾಗ ಚರ್ಚೆ ಮಾಡೋಲ್ಲ. ನಮ್ಮ ಕರ್ನಾಟಕ ಒಂದೇ ನೋಡೋಲ್ಲ. ಅವರು ತಮ್ದೆಲ್ಲ ಬೇರೆ ಬೇರೆ ಚರ್ಚೆ ಮಾಡೋದು. ಮೇ ತಿಂಗಳಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಲಿದೆ. 2ನೇ ವರ್ಷದ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲು ಸಿಎಂ ತೀರ್ಮಾನಿಸಿದ್ದಾರೆ. ಹೀಗಾಗಿ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಆಹ್ವಾನವನ್ನ ನೀಡಿದ್ದಾರೆ. ಸಿದ್ದು ಆಹ್ವಾನಕ್ಕೆ ರಾಹುಲ್ ಗಾಂಧಿ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ದೆಹಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹೈಕಮಾಂಡ್ ಕೇರಳಿ ಕೆಂಡ ಮಂಡಲವಾಗಿದೆ. ಯಾಕೆ? ಹನಿ ಟ್ರ್ಯಾಪ್. ಒಂದು ರಿಪೋರ್ಟ್. ಹನಿ ಕಹಾನಿ ಕೇಳಿ ಹೈಕಮಾಂಡ್ ಫುಲ್ ಗರಂ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟ ಶಾಸಕರಿಗೂ ಶಾಕ್. ಹನಿ ಟ್ರ್ಯಾಪ್ ಕಹಾನಿ. ಕೆಪಿಸಿಸಿ ಪಟ್ಟಕ್ಕಾಗಿ ಪೈಪೋಟಿ, ಕುರ್ಚಿ ಜಟಾಪಟಿ, ಇಷ್ಟೆಲ್ಲ ಕಚ್ಚಾಟವೀಗ ರಾಷ್ಟ್ರ ರಾಜಧಾನಿ ತಲುಪಿದೆ. ಅರ್ಧ ಸರ್ಕಾರವೇ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವರದಿ ಒಪ್ಪಿಸುತ್ತಿದ್ದಾರೆ. ಇದೇ ವೇಳೆ ಹನಿ ಕಹಾನಿ ಕೇಳಿ ವೇಣುಗೋಪಾಲ್ ಗರಂ ಆಗಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳಿಂದ ಹರಿದು ಬಂದಿದೆ. ರಾಜಣ್ಣ ಬಗ್ಗೆ ವೇಣುಗೋಪಾಲ್ ಅಸಮಾಧಾನ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ 1-to-1 ಸಭೆ ನಡೆಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸಿಎಂ ಮುಂದೆ ಕರ್ನಾಟಕದ ಹನಿ ಗದ್ದಲವನ್ನ ಪ್ರಸ್ತಾಪಿಸಿ ಶಾಸನಸಭೆಯಲ್ಲಿ ರಾಜಣ್ಣ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಕ್ಕೆ ವೇಣುಗೋಪಾಲ್ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಅಭವ ನಾಗೇಂದ್ರಗೆ ಲಾಟ್ರಿ. ಸಂಪುಟದಲ್ಲಿ ನಾಗೇಂದ್ರಗೆ ಅವಕಾಶ ಮಾಡಿಕೊಡಬೇಕು ಎಂದು ತೀರ್ಮಾನಿಸಲಾಗಿದೆ. ಯಾಕಂದ್ರೆ ನಾಗೇಂದ್ರ ವಿಚಾರದಲ್ಲಿ ಈ ಹಿಂದೆಗೆ ನಿರ್ಧಾರ ಆಗಿತ್ತು. ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಬೇರೆ ಸಂದೇಶ ರವಾನೆಯಾಗುತ್ತೆ. ಆದ್ದರಿಂದ ಸರ್ಕಾರದ 2ನೇ ವರ್ಷ ಆಚರಣೆ ಬಳಿಕ ಸಂಪುಟಕ್ಕೆ ಕೈ ಹಾಕೋಣ ಎಂದು ರಾಹುಲ್ ಗಾಂಧಿಗೆ ಸಿದ್ದು ತಿಳಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರವೂ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ರಾಹುಲ್ ಗಾಂಧಿ ಭೇಟಿ ವೇಳೆ ಸಿದ್ದು ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಮಾಡಿದ್ದಾರಂತೆ.
ಕೆಪಿಸಿಸಿ ಪಟ್ಟ ತ್ಯಾಗದ ಮಾತನಾಡಿದ ಡಿಕೆಶಿ. ನೀನು ಪಾರ್ಟಿ ಏನ್ ಹೇಳಿದ್ರೆ ಅದನ್ನ ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅಂತ ಬಹಳ ಇಂಪಾರ್ಟೆಂಟ್. ಅಂತಿಮವಾಗಿ ಅವ್ರು ಮಾಡ್ಬೇಕಲ್ಲ, ಯಾಕಂದ್ರೆ ಅವ್ರು ಆಲ್ ಓವರ್ ಇಂಡಿಯಾ ಬೇಸ್ ಮ್ಯಾಗ ಚರ್ಚೆ ಮಾಡೋಲ್ಲ. ನಮ್ಮ ಕರ್ನಾಟಕ ಒಂದೇ ನೋಡೋಲ್ಲ. ಅವ್ರು ತಮ್ದೆಲ್ಲ ಬೇರೆ ಬೇರೆ ಚರ್ಚೆ ಮಾಡಿ ಮಾಡೋದು. ಮೇ ತಿಂಗಳಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಲಿದೆ. 2ನೇ ವರ್ಷದ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲು ಸಿಎಂ ತೀರ್ಮಾನಿಸಿದ್ದಾರೆ. ಹೀಗಾಗಿ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಆಹ್ವಾನವನ್ನ ನೀಡಿದ್ದಾರೆ. ಸಿದ್ದು ಆಹ್ವಾನಕ್ಕೆ ರಾಹುಲ್ ಗಾಂಧಿ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ದೆಹಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹೈಕಮಾಂಡ್ ಕೇರಳಿ ಕೆಂಡ ಮಂಡಲವಾಗಿದೆ. ಯಾಕೆ? ಹನಿ ಟ್ರ್ಯಾಪ್. ಒಂದು ರಿಪೋರ್ಟ್. ಹನಿ ಕಹಾನಿ ಕೇಳಿ ಹೈಕಮಾಂಡ್ ಫುಲ್ ಗರಂ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟ ಶಾಸಕರಿಗೂ ಶಾಕ್. ಹನಿ ಟ್ರ್ಯಾಪ್ ಕಹಾನಿ. ಕೆಪಿಸಿಸಿ ಪಟ್ಟಕ್ಕಾಗಿ ಪೈಪೋಟಿ, ಕುರ್ಚಿ ಜಟಾಪಟಿ, ಎಷ್ಟೆಲ್ಲ ಕಚ್ಚಾಟವೀಗ ರಾಷ್ಟ್ರ ರಾಜಧಾನಿ ತಲುಪಿದೆ. ಅರ್ಧ ಸರ್ಕಾರವೇ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವರದಿ ಒಪ್ಪಿಸುತ್ತಿದ್ದಾರೆ. ಇದೇ ವೇಳೆ ಹನಿ ಕಹಾನಿ ಕೇಳಿ ವೇಣುಗೋಪಾಲ್ ಗರಂ ಆಗಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳಿಂದ ಹರಿದು ಬಂದಿದೆ. ರಾಜಣ್ಣ ಬಗ್ಗೆ ವೇಣುಗೋಪಾಲ್ ಅಸಮಾಧಾನ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ 1-to-1 ಸಭೆ ನಡೆಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸಿಎಂ ಮುಂದೆ ಕರ್ನಾಟಕದ ಹನಿ ಗದ್ದಲವನ್ನ ಪ್ರಸ್ತಾಪಿಸಿ ಶಾಸನಸಭೆಯಲ್ಲಿ ರಾಜಣ್ಣ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಕ್ಕೆ ವೇಣುಗೋಪಾಲ್ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಅಭವ, ನಾಗೇಂದ್ರಗೆ ಲಾಟ್ರಿ. ಸಂಪುಟದಲ್ಲಿ ನಾಗೇಂದ್ರಗೆ ಅವಕಾಶ ಮಾಡಿಕೊಡಬೇಕು ಎಂದು ತೀರ್ಮಾನಿಸಲಾಗಿದೆ. ಯಾಕಂದ್ರೆ ನಾಗೇಂದ್ರ ವಿಚಾರದಲ್ಲಿ ಈ ಹಿಂದೆಗೆ ನಿರ್ಧಾರ ಆಗಿತ್ತು. ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ. ಆದ್ದರಿಂದ ಸರ್ಕಾರದ 2ನೇ ವರ್ಷ ಆಚರಣೆ ಬಳಿಕ ಸಂಪುಟಕ್ಕೆ ಕೈ ಹಾಕೋಣ ಎಂದು ರಾಹುಲ್ ಗಾಂಧಿಗೆ ಸಿದ್ದು ತಿಳಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರವೂ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ರಾಹುಲ್ ಗಾಂಧಿ ಭೇಟಿ ವೇಳೆ ಸಿದ್ದು ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಮಾಡಿದ್ದಾರಂತೆ. ಕೆಪಿಸಿಸಿ ಪಟ್ಟ ತ್ಯಾಗದ ಮಾತನಾಡಿದ ಡಿಕೆಶಿ. ನೀನು ಪಾರ್ಟಿ ಏನ್ ಹೇಳಿದ್ರೆ ಅದನ್ನ ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅಂತ ಬಹಳ ಇಂಪಾರ್ಟೆಂಟ್. ಅಂತಿಮವಾಗಿ ಅವ್ರು ಮಾಡ್ಬೇಕಲ್ಲ, ಯಾಕಂದ್ರೆ ಅವ್ರು ಆಲ್ ಓವರ್ ಇಂಡಿಯಾ ಬೇಸ್ ಮ್ಯಾಗ ಚರ್ಚೆ ಮಾಡೋಲ್ಲ. ನಮ್ಮ ಕರ್ನಾಟಕ ಒಂದೇ ನೋಡೋಲ್ಲ. ಅವ್ರು ತಮ್ದೆಲ್ಲ ಬೇರೆ ಬೇರೆ ಚರ್ಚೆ ಮಾಡಿ ಮಾಡೋದು. ಮೇ ತಿಂಗಳಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಲಿದೆ. 2ನೇ ವರ್ಷದ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲು ಸಿಎಂ ತೀರ್ಮಾನಿಸಿದ್ದಾರೆ. ಹೀಗಾಗಿ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಆಹ್ವಾನವನ್ನ ನೀಡಿದ್ದಾರೆ. ಸಿದ್ದು ಆಹ್ವಾನಕ್ಕೆ ರಾಹುಲ್ ಗಾಂಧಿ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್.